ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಕಥೆಯನ್ನ ನೋಡೋಣ. ಸ್ನೇಹ, ನಂಬಿಕೆ, ಆಮೇಲೆ ಒಂದು ಚಿಕ್ಕ ಸಹಾಯ, ಇದರಿಂದ ಎಷ್ಟೊಂದು ದೊಡ್ಡ ತಪ್ಪು ತಿಳುವಳಿಕೆ ಆಗ್ಬೋದು ಅನ್ನೋದ್ರ ಬಗ್ಗೆ ಈ ಕಥೆ ಇದೆ. ಸೊ ಕಥೆಯೊಳಗೆ ಹೋಗೋಕ್ಕಿಂತ ಮುಂಚೆ ಒಂದು ಕ್ಷಣ ಯೋಚನೆ ಮಾಡೋಣ. ಒಂದು ಚಿಕ್ಕ ಸಹಾಯ, ಅದು ಸಂಬಂಧಗಳನ್ನ ಕಾಂಪ್ಲಿಕೇಟ್ ಮಾಡ್ಬೋದಾ ಅಥವಾ ಇನ್ನಷ್ಟು ಗಟ್ಟಿ ಮಾಡ್ಬೋದಾ? ಏನಂತೀರಾ? ಬನ್ನಿ, ಈ ಕಥೆಯಲ್ಲಿ ಅದಕ್ಕುತ್ತರ ಹುಡ್ಕೋಣ. ಸರಿ, ಹಾಗಿದ್ರೆ ಕಥೆಯ ಮೂಲಕ್ಕೆ ಬರೋಣ. ಈ ಕಥೆಯ ಅಡಿಪಾಯವೇ ಇಲ್ಲಿ ಬರುವ ಪಾತ್ರಗಳ ನಡುವೆ ಇರುವ ಆ ಒಂದು ಆಳವಾದ ಬಂಧ. ಅದು ಸ್ನೇಹಕ್ಕಿಂತನೂ ಹೆಚ್ಚು. ಮೊದಲು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಕಥೆಯ ಮುಖ್ಯ ಪಾತ್ರಗಳು ಮೀನಾ ಮತ್ತು ಶೀಲಾ. ಇವರು ಬರೀ ಫ್ರೆಂಡ್ಸ್ ಅಲ್ಲ, ಪ್ರಾಣ ಸ್ನೇಹಿತಿಯರು. ಜೀವನದಲ್ಲಿ ಎಷ್ಟೇ ಬದಲಾವಣೆಗಳಾದರೂ ಅಲುಗಾಡದಂತಹ ಒಂದು ಬಂಧ ಇವರದ್ದು. ಅಷ್ಟೇ ಯಾಕೆ, ಮದುವೆಯಾದ ಮೇಲೂ ಅವರ ಆತ್ಮೀಯತೆ ಒಂದು ಚೂರು ಕಮ್ಮಿಯಾಗಿರಲಿಲ್ಲ. ಸೊ ಈ ಕಥೆಲಿ ಇವ್ರಿಬ್ರೇ ಅಲ್ಲ, ಇನ್ನೊಬ್ಬ ಪ್ರಮುಖ ಪಾತ್ರ ಇದೆ, ಅದು ಮನು. ಮನು ಯಾರು ಅಂದ್ರೆ ಮೀನಾಳ ಅಣ್ಣನ ಮಗ, ಆದ್ರೆ ಶೀಲಾಗೆ ಅವನು ತನ್ನ ಸ್ವಂತ ಮಗನ ತರಾನೆ. ನೋಡಿ, ಈ ಫ್ಯಾಮಿಲಿ ಬಾಂಡ್ ಇದೆಯಲ್ಲ, ಇದು ಕಥೆಯ ಮುಂದಿನ ಟ್ವಿಸ್ಟ್ಗೆ ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿಂದ ಕತೆ ಒಂದು ಅನಿರೀಕ್ಷಿತ ತಿರುವು ತಗೊಳುತ್ತೆ. ಒಂದು ಫೋನ್ ಕಾಲ್, ಅದೊಂದು ತುಂಬಾನೇ ಅರ್ಜೆಂಟ್, ಸ್ವಲ್ಪ ಮಿಸ್ಟೀರಿಯಸ್ ಆದ ಕಾಲ್, ಇಡೀ ಸನ್ನಿವೇಶವನ್ನೇ ಬದಲಾಯಿಸ್ಬಿಡುತ್ತೆ. ಸರಿಯಾಗಿ ಅದೇ ಟೈಮಲ್ಲಿ ಮನು ರಜೆಗೆ ಅಂತ ಮನೆಗೆ ಬಂದಿದ್ದ. ಆಗ ಮೀನಾ ಅವನ ಹತ್ರ ಬಂದು ಹೇಳ್ತಾಳೆ, ಶೀಲಾ ಫೋನ್ ಮಾಡಿದ್ಲು, ಅವಳ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಆಗಿದೆಯಂತೆ. ಅವಳ ಧ್ವನಿಯಲ್ಲಿ ಆತಂಕ ಇತ್ತು, ಆದರೆ ಸಮಸ್ಯೆ ಏನು ಅಂತ ಮಾತ್ರ ಕ್ಲಿಯರಾಗಿ ಹೇಳಿಲ್ಲ. ಇಲ್ಲಿ ನೋಡಿ, ಅವರ ನಡುವೆ ಇರೋ ನಂಬಿಕೆ ಎದ್ದು ಕಾಣುತ್ತೆ. ಮನು ಒಂದು ಮಾತು ಕೂಡ ಏನು ಸಮಸ್ಯೆ ಅಂತ ಕೇಳಿಲ್ಲ. ತಕ್ಷಣ ಖಂಡಿತ ಅತ್ತೆ, ಈಗ್ಲೇ ಹೋಗೋಣ ಅಂತಾನೆ. ಇದು ಅವರ ಸಂಬಂಧ ಎಷ್ಟು ಗಟ್ಟಿಯಾಗಿದೆ ಅನ್ನೋದನ್ನ ತೋರಿಸುತ್ತೆ. ಸರಿ, ಮನು ಶೀಲಾ ಮನೆಗೆ ಹೋಗ್ತಾನೆ. ಆದರೆ ಅಲ್ಲಿ ಹೋದಾಗ ವಾತಾವರಣ ಒಂಥರ ವಿಚಿತ್ರವಾಗಿರುತ್ತೆ. ಸಹಾಯಕ್ಕೆ ಬಾ ಅಂತ ಮಾಡಿದ ಆ ಸಿಂಪಲ್ ರಿಕ್ವೆಸ್ಟ್ ಈಗ ನಿಧಾನವಾಗಿ ಒಂದು ಮಿಸ್ಟ್ರಿ ಥರ ಆಗಕ್ಕೆ ಶುರುವಾಗುತ್ತೆ. ಅದು ತಡರಾತ್ರಿ. ಶೀಲಾ ಮುಖದಲ್ಲೂ ಸುಸ್ತು, ಆತಂಕ ಎರಡೂ ಕಾಣ್ತಾ ಇತ್ತು. ಇದನ್ನೆಲ್ಲ ನೋಡಿದಾಗ ಅಷ್ಟೊಂದು ಮುಖ್ಯವಾದ ಕೆಲ್ಸಾದ್ರೂ ಏನಪ್ಪಾ ಅದು ಅಂತ ಕುತೂಹಲ ಜಾಸ್ತಿಯಾಗುತ್ತೆ ಅಲ್ವಾ? ಅವಾಗ ಶೀಲಾ ಹೇಳೋ ಮಾತನ್ನ ಕೇಳಿ, ಈ ಸೆಕೆ ತಡ್ಕೊಳಕ್ಕಾಗ್ತಿಲ್ಲ, ನೀನು ಈ ಕೆಲ್ಸ ಮಾಡ್ಕೊಡ್ದಿದ್ರೆ ನನಗಿವತ್ತು ರಾತ್ರಿ ನಿದ್ದೆನೇ ಬರಲ್ಲ ಅಂತಾಳೆ. ಅವಳು ಮಾತಲ್ಲೇ ಅಷ್ಟೊಂದು ಹತಾಶೆ. ಹಬ್ಬ, ಅಂಥದ್ದು ಯಾವ ಕೆಲ್ಸ? ನಿದ್ದೆನೇ ಕೆಡಿಸೋಷ್ಟು ಇಂಪಾರ್ಟೆಂಟಾ? ಅಷ್ಟಕ್ಕೆ ನಿಲ್ಲಲ್ಲ. ಶೀಲಾ ಇನ್ನೊಂದು ಮಾತು ಹೇಳ್ತಾಳೆ. ಅದಂತೂ ಈ ಮಿಸ್ಟೀರಿಯಾನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗುತ್ತೆ. ಮೀನಾ ಹೇಳಿದ್ಲಂತೆ, ಮನುಗೆ ಈ ವಿಷಯದಲ್ಲಿ ತುಂಬಾನೇ ಸ್ಕಿಲ್ ಇದೆಯಂತೆ. ಈಗ ಹೇಳಿ, ಮನುಗೆ ಅಂತ ಯಾವ ಸ್ಪೆಷಲ್ ಸ್ಕಿಲ್ ಇರ್ಬೋದು? ನಮ್ಮ ತಲೆಯಲ್ಲಿ 108 ಯೋಚನೆಗಳು ಶುರುವಾಗುತ್ತೆ. ಇಷ್ಟೆಲ್ಲ ಕುತೂಹಲ, ಸಸ್ಪೆನ್ಸ್ ಆದ್ಮೇಲೆ ಫೈನಲಿ ಆ ಅರ್ಜೆಂಟ್ ಮಿಸ್ಟೀರಿಯಸ್ ಪ್ರಾಬ್ಲಮ್ ಹಿಂದಿರೋ ನಿಜವಾದ ಸತ್ಯ ಬಯಲಾಗೋ ಟೈಮ್ ಬಂದೇ ಬಿಡ್ತು. ಒಂದು 30 ನಿಮಿಷ ಮನು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ, ಪೂರ್ತಿ ಬೆವತ್ತು ಹೋಗಿದ್ದ. ಆ ಸಮಸ್ಯೆಯನ್ನ ಸರಿ ಮಾಡಕ್ಕೆ ತನ್ನೆಲ್ಲ ಶಕ್ತಿ ಹಾಕಿ ಕೆಲಸ ಮಾಡ್ತಾನೆ. ಆ್ಯಂಡ್ ಈಗ ಆ ಫೈನಲ್ ಮೊಮೆಂಟ್. ಏನಾಗಿತ್ತು ಗೊತ್ತಾ? ಆ ಪ್ರಾಬ್ಲಮ್ ಕೆಟ್ಟೋಗಿದ್ದ ಒಂದು AC. ಹೌದು, ಇಷ್ಟೆಲ್ಲ ಡ್ರಾಮಾ, ಸಸ್ಪೆನ್ಸ್ ಎಲ್ಲದಕ್ಕೂ ಕಾರಣ ಬರೀ ಒಂದು ಕೆಟ್ಟೋದ ಏರ್ ಕಂಡೀಷನರ್. ಆ ನಿಗೂಢತೆ, ಆ ಅರ್ಜೆನ್ಸಿ ಎಲ್ಲವೂ ಆ ಬೇಸಿಗೆಯ ಸೆಕೆ ತಡೆಯೋಕ್ ಆಗದೆ ಮಾಡಿದ್ದಾಗಿತ್ತು. ಮರುದಿನ ಬೆಳಿಗ್ಗೆ ಶೀಲಾ ಖುಷಿಯಿಂದ ಮೀನಾಗೆ ಫೋನ್ ಮಾಡಿ ಎಲ್ಲವನ್ನೂ ಹೇಳ್ತಾಳೆ. ನಿನ್ನಳೆಯ ಇದ್ದಾನಲ್ಲ, ಅವನು ನಿಜವಾಗ್ಲೂ ಅದ್ಭುತ. ನಾನು ಈ ಸೆಕೆಯಲ್ಲಿ ನರ್ಕ ನೋಡ್ತಿದ್ದೆ, ಅವನು ಬಂದು ಅರ್ಧ ಗಂಟೆಯಲ್ಲಿ AC ಸರಿ ಮಾಡ್ದ. ನೋಡಿ, ಅವಳಿಗೆ ಮನು ಮಾಡಿದ್ದು ಚಿಕ್ಕ ಸಹಾಯ ಅಲ್ಲ, ಒಂದು ಪವಾಳದ ಥರನೇ ಆಗಿತ್ತು. ಅದಕ್ಕೆ ಮೀನಾ ಏನ್ ಮಾಡ್ಲು ಗೊತ್ತಾ? ಜಸ್ಟ್ ಒಂದು ನಗು. ಯಾಕಂದ್ರೆ ಅವಳಿಗೆ ಮೊದಲೇ ಗೊತ್ತಿತ್ತು ಮನುಗೆ ಮೆಕ್ಯಾನಿಕಲ್ ಕೆಲಸ ಅಂದ್ರೆ ಇಷ್ಟ ಅಂತಾನೆ ಅವನನ್ನ ಕಳ್ಸಿದ್ದು. ಸೊ ಇಲ್ಲಿ ಯಾವ ಮಿಸ್ಟ್ರಿನೂ ಇರ್ಲಿಲ್ಲ, ಬರೀ ಕುಟುಂಬದ ನಡುವೆ ಇರೋ ಪ್ರೀತಿ, ಸಹಾಯ ಅನ್ನೋ ಒಂದು ಸಿಂಪಲ್ ವಿಷಯ. ಸೊ ಕಥೆ ಮುಗೀತು. ಆದ್ರೆ ಇದರ ಹಿಂದಿರೋ ಮೆಸೇಜ್ ತುಂಬಾನೇ ಮುಖ್ಯ. ಬನ್ನಿ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ನಂಬಿಕೆ ಬಗ್ಗೆ, ನಮ್ಮ ಊಹೆಗಳ ಬಗ್ಗೆ ಈ ಕಥೆ ನಮ್ಗೆ ಏನ್ ಹೇಳ್ಕೊಡುತ್ತೆ? ಒಂದು ಕ್ಷಣ ಯೋಚನೆ ಮಾಡಿ. ಇದೇ ಸನ್ನಿವೇಶದಲ್ಲಿ ನಂಬಿಕೆ ಬದಲು ಅನುಮಾನ ಬಂದಿದ್ರೆ ಕಥೆಯೇ ಬೇರೆ ಆಡ್ತಿತ್ತು ಅಲ್ವಾ? ಅನುಮಾನ ಇದ್ರೆ ಸಂಬಂಧದಲ್ಲಿ ಬಿರುಕು ಬರುತ್ತೆ. ಅದೇ ನಂಬಿಕೆ ಇದ್ರೆ ಅದು ಸಂಬಂಧವನ್ನ ಇನ್ನಷ್ಟು ಗಟ್ಟಿ ಮಾಡುತ್ತೆ. ಈ ಕಥೆಯಲ್ಲಿ ಯಾವ ಪ್ರಶ್ನೆಯೂ ಇಲ್ಲದೆ ಸಹಾಯ ಮಾಡೋಕೆ ಹೋದ ಆ ಒಂದು ನಂಬಿಕೆನೇ ಎಲ್ಲವನ್ನೂ ಸುಂದರವಾಗಿಸಿದ್ದು. ಹಾಗಿದ್ರೆ ಈ ಕಥೆಯ ಪಾಠ ಏನೋ? ತುಂಬಾನೇ ಸಿಂಪಲ್. ನಿಜವಾದ ಸಂಬಂಧಗಳಲ್ಲಿ ಅನುಮಾನಕ್ಕೆ ಜಾಗನೇ ಇರಬಾರ್ದು. ಗೆಳತಿ ಅಳಿಯ ಅಂದ್ರೆ ತನ್ನ ಸ್ವಂತ ಅಳಿಯನ ಹಾಗೆ. ಮತ್ತೆ ಯಾವುದೇ ಪ್ರಶ್ನೆ ಕೇಳದೆ ಒಬ್ರಿಗೊಬ್ರು ಸಹಾಯಕ್ಕೆ ನಿಲ್ಲೋದೇ ಅಲ್ವಾ ನಿಜವಾದ ಸಂಬಂಧ ಅಂದ್ರೆ.
ನೊನೆಗೆ ಮನು ಹೇಳೋ ಈ ಒಂದು ಮಾತು ಇಡೀ ಕಥೆಯ ಸಾರಾಂಶವನ್ನೇ ಹೇಳಿಬಿಡುತ್ತೆ. ಸಂಬಂಧಗಳು ಅಂದ್ರೆ ಪ್ರೀತಿ ಮತ್ತು ನಂಬಿಕೆಯತ್ತೆ, ಅದು ಯಾವಾಗ್ಲೂ ಹೀಗೆ ಇರ್ಲಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಮಾತು? ಹಾಗಿದ್ರೆ ಈ ವಿಶ್ಲೇಷಣೆಯನ್ನ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮ ಸ್ವಂತ ಜೀವನದಲ್ಲಿ ಇದೇ ಥರದ ಚಿಕ್ಕಪುಟ್ಟ ತಪ್ಪು ತಿಳುವಳಿಕೆಗಳು ನಂಬಿಕೆ ಇಲ್ದ ಕಾರಣಕ್ಕೆ ಎಷ್ಟು ಸಲ ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಬೆಳೆದುಬಿಡುತ್ತೆ ಅಲ್ವಾ? ಇದ್ರ ಬಗ್ಗೆ ಖಂಡಿತ ಯೋಚನೆ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗೋಣ.